ದೆರ್ ಈಸ್ ಡೆಫಿನೆಟ್ಲಿ ಎ ಥ್ರೆಟ್, ಒಂದು ಬೆದರಿಕೆ, ಒಂದು ಆತಂಕ, ಸಮ್ ಕೈಂಡ್ ಆಫ್ ಎಂಗ್ಸೈಟಿ. ಎಲ್ಲಿಂದ? ಫ್ಯಾಸಿಸಮ್. ಫ್ಯಾಸಿಸಮ್ ಅನ್ನೋ ಶಬ್ದಕ್ಕೆ ಕನ್ನಡದ ಸಮಾನಾರ್ಥಕ ಶಬ್ದ ಬೇಕಾಗಿಲ್ಲ. ಫ್ಯಾಸಿಸಮ್ ಅನ್ನೋದೇ ಒಂದು ಶಬ್ದ, ಅದು ಕನ್ನಡ ಶಬ್ದನೇ. ಈಗ ಸೆಕ್ಯುಲರ್ ಅನ್ನೋ ಶಬ್ದಕ್ಕೆ ನಾವು ಧರ್ಮನಿರಪೇಕ್ಷತೆ, ಜಾತ್ಯತೀತತೆ ಇತ್ಯಾದಿ ಏನೆಲ್ಲ ಹೇಳ್ತೇವಲ್ಲ, ಅದರದೆಲ್ಲ ಬೇಕಾಗಿಲ್ಲ. ನಾವು ಸೆಕ್ಯುಲರ್ ಅನ್ನೋ ಶಬ್ದವನ್ನೇ ನಮ್ಮದನ್ನಾಗಿ ಮಾಡಿಕೊಂಡು ಭಾಳ ಸಹಜವಾದ ರೀತಿಯಲ್ಲಿ ಬಳಸ್ಕೊತ ಬಂದವಲ್ಲ. ಅದು ದಟ್ಸ್ ದ ವೇ ಲ್ಯಾಂಗ್ವೇಜ್ ಡೆವಲಪ್ಸ್, ಡ್ರಾಯಿಂಗ್ ಸೋರ್ಸಸ್ ಫ್ರಮ್ ಡಿಫ್ರೆಂಟ್ ಕ್ವಾರ್ಟರ್ಸ್. ಆ ರೀತಿಯೊಳಗೆ ಈ ಫ್ಯಾಸಿಸಮ್ ಅನ್ನೋದು ಅವರು ಹೇಳಿದಂಗೆ ಕಳೆದ ಶತಮಾನದ ಎರಡನೆಯ ಮಹಾಯುದ್ಧದ ಸಂದರ್ಭದೊಳಗೆ ಹುಟ್ಟಿಕೊಂಡು ತನ್ನದೇ ಆದಂಥ ಕಣ್ಣು ಮೂಗು ಆಕಾರವನ್ನು ಪಡೆದ ಒಂದು ಪಾಶವಿ ಶಕ್ತಿ ಅನ್ನಬಹುದು. ಅದರ ಮೂಲ ಬುನಾದಿ ಹೇಟ್ರೆಡ್, ತಿರಸ್ಕಾರ, ನಾಟ್ ಲವ್. ಇವನಾರವ ಅಂತ ಕರಿಬೇಡ್ರಿ, ಇವ ನಮ್ಮವ ಅನ್ನೋ ಮಾತನ್ನು ಬಸವಣ್ಣ 12ನೇ ಶತಮಾನದಲ್ಲಿ ಏನು ಹೇಳಿದರು. ಯಾರಾದರೂ ಎದುರಿಗೆ ಬಂದಾಗ ದೇರ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಇಂಪ್ರೆಷನ್. ಅವ್ರು ನೋಡಿದಾಗ, ಅವರು ಹಲೋ ಅಂದಾಗ, ಗುಡ್ ಮಾರ್ನಿಂಗ್ ಅಂದಾಗ, ಕೈ ಕುಲುಕಿದಾಗ, ಅಪ್ಪಿಕೊಂಡಾಗ, ಬೇರೆ 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 ಅಂತರದೊಳಗೆ ವಿ ಹ್ಯಾವ್ ಡಿಫ್ರೆಂಟ್ ಇಮೇಜಸ್ ಆಫ್ ದ ಸೇಮ್ ಮ್ಯಾನ್. ದೂರ ಇದ್ದಾಗ ಒಂದು ರೀತಿ, ಹತ್ತಿರ ಬಂದಂಗೆ ಈ ಹತ್ತಿರ ಬಂದ ಹಾಗೆಲ್ಲ ಬಸವಣ್ಣ ಹೇಳೋದು, ಓ ಹಿ ಈಸ್ ನಾಟ್ ಎನ್ ಏಲಿಯನ್, ಎಲ್ಲೋ ಯಾವುದೋ ಅನೂಹ್ಯ ಲೋಕದಿಂದ ಬಂದ ಪ್ರಾಣಿ ಇದು ಅಲ್ಲ, ಇವನು ನನ್ನಂಗೆ ಅದಾನೆ ನೋಡಲಿಕ್ಕೆ, ನನ್ನಂಗೆ ಮಾತಾಡ್ತಾನೆ, ಇವನು ನಮ್ಮವ. ಸದ್ಯ ನನ್ನಿಂದ ಹೊರಗಿರ್ಬೋದು, ಬಟ್ ಬರ್ತಾ the way you go on getting to know each other, you get into each other. ನನ್ನೊಳಗೆ ಅವನು, ಅವನೊಳಗೆ ನಾನು ಅನ್ನೋ ರೀತಿಯೊಳಗೆ ನಾವು ಆತ್ಮೀಯರು, ನಾವು ಪ್ರೇಮಿಗಳು, ನಾವು ಒಟ್ಟಿಗೆ ಬದುಕಬೇಕಾದವರು, ಒಟ್ಟಿಗೆ ಹೋರಾಟ ಮಾಡಬೇಕಾದವರು ಅನ್ನೋ ಆತ್ಮೀಯ ಭಾವ, ಇವ ನಮ್ಮವ ಅನ್ನೋದು, ದಟ್ಸ್ ವಾಟ್ ವಿ ನಾರ್ಮಲಿ ಕಾಲ್ ಮಾನವ ಧರ್ಮ, ಹ್ಯೂಮನಿಸಮ್, ಮಾನವತಾವಾದ. ಸೊ ದೇರ್ ಆರ್ ಟೂ ಪೋಲ್ಸ್ ಹಿಯರ್. ಒಂದು ಕಡೆಗೆ ಫ್ಯಾಸಿಸಮ್, ಇನ್ನೊಂದು ಕಡೆಗೆ ಹ್ಯೂಮನಿಸಮ್. ಇವೆರಡು ಒಂದಕ್ಕೊಂದು ಪರಸ್ಪರ ವಿರುದ್ಧವಾದಂಥ ಶಕ್ತಿಗಳು. ಆದರೆ ಅವು ಪರಸ್ಪರ ಎದುರಾದಾಗ ವಿ ಹ್ಯಾವ್ ಟು ಮೇಕ್ ಎ ಚಾಯ್ಸ್. ಯಾವುದಪ್ಪ ನನ್ನ ಆಯ್ಕೆ ಯಾವುದಿರಬೇಕು? ಶುಡ್ ಐ ಜಾಯಿನ್ ದೋಸ್ ಫೋರ್ಸಸ್ ವಿಚ್ ಬಿಲೀವ್ ಇನ್ ಹೇಟ್ರೆಡ್, ಇಂಟಾಲರೆನ್ಸ್, ನಫರತ್ ಅಂತ ಕರಿತೇವಲ್ಲ, ಅಥವಾ ಈ ಕಡೆಗೆ ಇವ ನಮ್ಮವ, ಕೂಡಿ ಬದುಕೋಣ, ದುಡಿಯೋಣ, ಹಂಚ್ಕೊಂಡು ತಿನ್ನೋಣ ಅನ್ನೋ ಭಾವನೆ ಯಾವುದಿರಬೇಕು ಅನ್ನೋದ್ರ ಬಗ್ಗೆ ಯು ಡೋಂಟ್ ಹ್ಯಾವ್ ಟು ಸ್ಟ್ರಗಲ್ ಲೈಕ್ ಹ್ಯಾಮ್ಲೆಟ್ ಟು ಬಿ ಆರ್ ನಾಟ್ ಟು ಬಿ, ದ್ಯಾಟ್ ಇಸ್ ಎ ಕ್ವೆಶ್ಚನ್ ಅಂತ ಒಂದು ಡಿಲೆಮಾ ಏನೋ ಹ್ಯಾಮ್ಲೆಟನಿಗೆ ಇತ್ತಲ್ಲ, ಅದು ಬೇಕಾಗಿಲ್ಲ. ಅದರಿಂದ ಏನು ಸಾಧನೆ ಆಗೋದಲ್ಲ. ಯು ಮಸ್ಟ್ ಮೇಕ್ ಎ ಚಾಯ್ಸ್, ಆ್ಯಂಡ್ ದಿಸ್ ಚಾಯ್ಸ್ ಹ್ಯಾಸ್ ಗಾಟ್ ಟು ಬಿ ಕಾನ್ಷಿಯಸ್, ದಿಸ್ ಚಾಯ್ಸ್ ಹ್ಯಾಸ್ ಗಾಟ್ ಟು ಬಿ ಟ್ರಾನ್ಸ್ಪರೆಂಟ್. ಈ ಚಾಯ್ಸ್ ಮಾಡಿದ ಮೇಲೆ ಎದುರಿಗಿನ ಶಕ್ತಿಯನ್ನು ಯಾವ ರೀತಿ ಕೌಂಟರ್ ಮಾಡಬೇಕು, ಆಮೇಲೆ ಎನ್ಕೌಂಟರ್ ಮಾಡಬೇಕು ಅನ್ನೋದು ದ್ಯಾಟ್ಸ್ ದ ನೆಕ್ಸ್ಟ್ ಥಿಂಗ್. ಡಾಕ್ಟರ್ ಮತೀನವರು ಭಾಳ ಸುಲಭವಾದ ರೀತಿಯೊಳಗೆ ಆ ಮಾತನ್ನು ಹೇಳಿದರು. ಹ್ಯಾವಿಂಗ್ ಮೇಡ್ ಎ ಚಾಯ್ಸ್, ಯು ಜಸ್ಟ್ ಕಾಂಟ್ ಅಫೋರ್ಡ್ ಟು ಬಿ ಜಸ್ಟ್ an objective onlooker.
ನಾವೆಲ್ಲ ಒಂದು ಶಬ್ದ ಬಳಸ್ತೇವೆ ಮೇಲಿನ ಮೇಲೆ, ನಾವು ಸಾಕ್ಷಿ ಪ್ರಜ್ಞೆಗಳು ಅಂತ. ನಮ್ಮ ಕರ್ನಾಟಕದ ಮಾಧ್ಯಮ ವಲಯದೊಳಗೆ ಯಾರು ಬುದ್ಧಿಜೀವಿಗಳು, ಪ್ರಜ್ಞಾವಂತರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬರೀತಾರೆ, ಮಾತಾಡ್ತಾರೆ, ಟೀಕೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಅವ್ರಿಗೆಲ್ಲ ಅವ್ರನ್ನ ಮೆಚ್ಚೋರು, ಓಹೋ ಇವರು ನಮ್ಮ ಸಾಕ್ಷಿ ಪ್ರಜ್ಞೆಗಳು ಅಂತ ಕರೀತಾರೆ. ಎಲ್ಲರೂ ಈ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಬಟ್ ದೇ ರೆಪ್ರೆಸೆಂಟ್ ಅಸ್. ನಾವು ಮಾಡಬೇಕಾದ ಕೆಲಸವನ್ನು ಅವರು ಮಾಡಿ ನಮಗೆ ತಿಳಿ ಹೇಳ್ತಾರೆ. ಅವರ ತೋರಿಸಿದ ಹಾದಿಯೊಳಗೆ ನಾವು ಮುಂದುವರಿಯಬೇಕು ಅನ್ನೋದು ದಟ್ಸ್ ಒನ್ ಪಾರ್ಟ್ ಆಫ್ ದ ಸ್ಟೋರಿ. ಸಾಕ್ಷಿ ಪ್ರಜ್ಞೆ ಆಗೋದು ದಟ್ಸ್ ಒನ್ ರೋಡ್, ಬಟ್ ನಾಟ್ ದ ಓನ್ಲಿ ರೋಡ್. ಅದಷ್ಟೇ ಮಾಡಿಬಿಟ್ರೆ ನಾನು ನೋಡಿದೆ, ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ನಾನು ಜಗತ್ತಿನ ವಾಸ್ತವವನ್ನು ನಾನು ಗ್ರಹಣ ಮಾಡಿಕೊಂಡೆ, ಅರ್ಥ ಮಾಡಿಕೊಂಡೆ, ಅದರ ಬಗ್ಗೆ ಬರೆದೆ, ಮಾತಾಡಿದೆ ಅನ್ನೋದು ದ್ಯಾಟ್ಸ್ ಒನ್ ಪಾರ್ಟ್ ಆಫ್ ದ ಸ್ಟೋರಿ. ಆದರೆ ದ ನೆಕ್ಸ್ಟ್ ಥಿಂಗ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಈಸ್ ಆ್ಯಕ್ಟಿವಿಸಮ್. ಗೋವಿಂದರಾವ್ ಅವರ ಬಗ್ಗೆ ಮಾತಾಡುವಾಗ ಮಾರ್ಟಿನ್ ಅವರ ಮಾತಾಡಿದರೆ ಈಸ್ ಆ್ಯನ್ ಆ್ಯಕ್ಟಿವಿಸ್ಟ್. ಬರೀ ಕೂತ್ಕೊಂಡು ನೋಡಿದ್ರೆ ಬರೆದ್ರೆ ಅದರ ಬಗ್ಗೆ ಮಾತಾಡಿದ್ರೆ ಆಗೋದಿಲ್ಲ. ಯಾಕಂದರೆ ಅದರಿಂದ ಮಾತ್ರ ನಮ್ಮ ವಿ ಕಾಂಟ್ ಅಫೋರ್ಡ್ ಟು ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಬೈ merely talking about it or writing about it or thinking about it. We must do something. We must act. ನಾವು ಕ್ರಿಯೆಗೆ ಹೇಳಿರಿ, ಬರೀ ಮಾತು ಮತ್ತು ಅಕ್ಷರ ಅಲ್ಲ, ಕ್ರಿಯೆ. ಮಾತು ಮತ್ತು ಅಕ್ಷರಕ್ಕೆ ಒಂದು ಅರ್ಥಪೂರ್ಣತೆ ಅನ್ನೋದು ಬರೋದು ಕ್ರಿಯೆಯ ಮೂಲಕ. ನೀ ಏನು ಮಾಡ್ತಿ ಅನ್ನೋದು ಭಾಳ ಮುಖ್ಯ. ಮಾಡ್ತಿ ಅನ್ನೋದ್ರ ಜೊತೆಗೆ ನೀನು ಯಾವ ರೀತಿ ಇರುತ್ತಿ ಅನ್ನೋದು ಭಾಳ ಮುಖ್ಯ. ನಿನ್ನ ಬದುಕು, ನಿನ್ನ ಕನಸು, ನಿನ್ನ ವಿಚಾರ, ಅದರ ಜೊತೆಗೆ ಅದರ ಪ್ರಭಾವ ಬೇರೆಯವರ ಮೇಲೆ ಯಾವ ರೀತಿ ಆಗಬಹುದು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಕೆಲವು ಸ್ಟ್ರಾಟಜಿಗಳನ್ನು ಸಹಿತ ನಾವು ಬರಹಗಾರರು, ವಿಚಾರವಾದಿಗಳು ಗಳಿಸ್ಕೊಳ್ಬೇಕಾಗುತ್ತದೆ. ಆ ದೃಷ್ಟಿಯಿಂದ ಇವತ್ತಿನ ಈ ವಿಷಯ ಭಾಳ ಗಹನ ಅಂದರೆ ಭಾಳ ಗಹನ. ಆದರೆ ಇಫ್ ಯು ಲುಕ್ ಎಟ್ ಇಟ್ ಫ್ರಮ್ ಅನದರ್ ಪಾಯಿಂಟ್ ಆಫ್ ವ್ಯೂ, ಇಟ್ಸ್ ನಾಟ್ ಸೋ ಗಹನ. ಅಷ್ಟೇನು ಕಾಂಪ್ಲೆಕ್ಸ್ ಆದಂಥ ಸಮಸ್ಯೆ ಇಲ್ಲ. ಭಾಳ ಸರಳವಾದಂಥ ಸಮಸ್ಯೆ. ಸರಳವಾಗಿ ಗ್ರಹಣ ಮಾಡಿಕೊಂಡು, ಅರ್ಥ ಮಾಡಿಕೊಂಡು, ಅಫ್ಕೋರ್ಸ್ ವಿ ಕ್ಯಾನ್ ಅಂತ ಬರಾಕ್ ಒಬಾಮಾ ಏನೋ ಒಂದು ಸ್ಲೋಗನ್ ಕೊಟ್ಟರು. ಎಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಇಟ್ಸ್ ನಾಟ್ ಬಿಯಾಂಡ್ ಅವರ್ ಕಾಂಪ್ರಹೆನ್ಷನ್. ಇಟ್ಸ್ ನಾಟ್ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಯಾಕೆ ಇಟ್ ಈಸ್ ಅವರ್ ಓನ್ ಕ್ರಿಯೇಷನ್. ನಾವರ ದೇವರು ಅಂತೇವೆ. ಯು ಮೇ ಬಿಲೀವ್ ಇನ್ ಗಾಡ್, ಯು ಮೇ ನಾಟ್ ಬಿಲೀವ್ ಇನ್ ಗಾಡ್, ದಟ್ಸ್ ಅನದರ್ ಮ್ಯಾಟರ್. ಪರ್ಸ್ನಲಿ ಐ ಆಮ್ ಎನ್ ಏಥಿಯಿಸ್ಟ್. ನಾನೊಬ್ಬ ನಾಸ್ತಿಕ. ಇರಬಹುದು ಸಮ್ ಫೋರ್ಸ್ ಮೇ ಬಿ ದೇರ್ ಸಮ್ವೇರ್ ಇನ್ ಸಮ್ ಫಾರ್ಮ್, ಬಟ್ ನನಗನ್ನಿಸೋದು ನಮ್ಮ ಇವತ್ತಿನ ಎಲ್ಲ ಅನಾಹುತಗಳಂತ ನಾವು ಕರಿತೇವಲ್ಲ, ಆಲ್ ದ ಹ್ಯಾವಕ್ಸ್ ದಟ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಅರೌಂಡ್ ಅಸ್, ದೇ ಹ್ಯಾವ್ ಬೀನ್ ಆರ್ ಕ್ರಿಯೇಷನ್. ನಾವೇ ಮಾಡಿಕೊಂಡಿದ್ದೇವೆ. ನಾವೇ ಮಾಡಿಕೊಂಡ ಅನಾಹುತಗಳನ್ನು ನಾವು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಆತ್ಮವಿಶ್ವಾಸ ಇದ್ದಾಗ ವಿ ಕ್ಯಾನ್ ಬಿ ಪಾರ್ಟ್ ಆಫ್ ದಿಸ್ ಸಿವಿಲ್ ಸೊಸೈಟಿ. ನಾವು ನಾಗರಿಕ ಸಮಾಜದ ಒಂದು ವ್ಯಕ್ತಿಯಾಗಿ, ಒಂದು ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಲೆಟ್ ಅಸ್ ಬಿ ಆಪ್ಟಿಮಿಸ್ಟಿಕ್. ಎಸ್, ವಿ ಹ್ಯಾವ್ ಕ್ರಿಯೇಟೆಡ್ all kinds of problems around us. We own it up. We take this responsibility. ನಾವು ಇದನ್ನು ರಿಪೇರಿ ಮಾಡ್ತೇವೆ. ಒಬ್ಬರ ಕಡೆಯಿಂದ ಆಗೋದಿಲ್ಲ. ಯಾವನೋ ಒಬ್ಬ ಮಹಾತ್ಮ ಬರ್ತಾನೆ, ಸಮ್ ಏಂಜಲ್ ಫ್ರಮ್ ದ ಏರಿಯನ್ ವರ್ಲ್ಡ್ ವಿಲ್ ಕಮ್ ಡೌನ್ ಟು ಅರ್ತ್, ನಮ್ಮ ಉದ್ಧಾರ ಮಾಡಿಬಿಡ್ತಾನೆ, ಅವನು ಅವತಾರ ಮಾಡ್ತಾನೆ, ನಮ್ಮ ಉದ್ಧಾರ ಮಾಡ್ತಾನೆ. ಅವೆಲ್ಲ ಆಗೋದಿಲ್ಲ. ಏನೇ ಅವತಾರಗಳು ಬಂದರೂ ಸಹಿತ ನಮ್ಮ ಒಳಗಿನಿಂದ, ನಮ್ಮ ಅಂತಃಕರಣದಿಂದ ಅವನು ಉದ್ಭವ ಆಗಬೇಕೇ ಹೊರತು ಯಾವನೋ ಎಲ್ಲೋ ಯಾವುದೋ ಲೋಕದಿಂದ ಬಂದು
ನಮ್ಮ ಪಾಪದ ಕೊಡ ತುಂಬಿದ ಮೇಲೆ ತಾನು ಹೊತ್ಕೊಂಡು ಹೋಗಿಬಿಡ್ತಾನೆ. ಆಮೇಲೆ ಮತ್ತೆ ನಮ್ಮ ಪಾಪದ ಕೊಡ ತುಂಬಿಸ್ಕೊಳ್ಳಿಕ್ಕೆ ಈ ರಿನ್ಯೂ ಅವರ್ ಲೈಸೆನ್ಸ್ ಅನ್ನೋ ರೀತಿಯೊಳಗೆ ಇಲ್ಲ. ಆ ರೀತಿಯ ಅದಮ್ಯವಾದ ಆಶಾಭಾವವನ್ನು, ಆಪ್ಟಿಮಿಸಮ್, ಆಶಾವಾದ ಇಲ್ಲ ಅಂತಂದರೆ ವಿ ಡೋಂಟ್ ಬಿಲೀವ್ ಇನ್ ದ ಡಾನ್ ಆಫ್ ಟುಮಾರೋ. ಎಸ್, ಫಿರ್ಸಬಾ ಹೋಗಿ ಕತ್ಲೆ ಇರ್ಬೋದು ಈಗ, ಬಟ್ ನಾಳೆ ಬೆಳಗ್ಗೆ ಹರಿತದೆ, ನಾವು ಸೂರ್ಯನನ್ನು ನೋಡ್ತೇವೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು. ಹೇಳಿದರು, ಫ್ಯಾಸಿಸಮ್ ಅನ್ನೋದು ಇಟ್ಸ್ ನಾಟ್ ಕ್ರಿಯೇಟೆಡ್ ಔಟ್ ಆಫ್ ವ್ಯಾಕ್ಯೂಮ್, ಒಂದು ಎನ್ವೈರ್ಮೆಂಟ್, ಶೂನ್ಯದಲ್ಲಿ ಉದ್ಭವ ಆಗತಕ್ಕಂಥ ಪಿಡುಗಲ್ಲ ಇದು. ಆಕ್ಸಿಜನ್ ಇಲ್ಲದೇ ಇದ್ದಾಗ ಒಂದು ರೀತಿಯ ಸಾವಿನ ವಾತಾವರಣ ನಿರ್ಮಾಣ ಆಗೋ ರೀತಿಯೊಳಗೆ ನಮ್ಮ ಬದುಕಿಗೆ ಬೇಕಾದಂಥ ಎಸೆನ್ಷಿಯಲ್ ವ್ಯಾಲ್ಯೂಸ್, ಮೌಲ್ಯಗಳು ಇಲ್ಲದೇ ಇದ್ದಾಗ ಈ ರೀತಿ ಅಪಮೌಲ್ಯಗಳು ನಮ್ಮ ಒಳಗೆ, ನಮ್ಮ ಹೊರಗೆ, ನಮ್ಮ ಸಮಾಜದೊಳಗೆ ತುಂಬಿಕೊಂಡು ನಮ್ಮ ಮನಸ್ಸನ್ನು, ಹೃದಯವನ್ನು, ತೆರೆಯನ್ನು ಕೆಡಿಸಿ ಏನಪ್ಪ ಕಾಂಟ್ ವಿ ಡೂ ಎನಿಥಿಂಗ್ ಅಬೌಟ್ ಇಟ್, ಏನು ನಮ್ಮ ದೇವರು ಕೊಟ್ಟಂಥ ಶಾಪ ಇರ್ಬೋದೇ, ನಾವು ಹೋದ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಇರ್ಬೋದೇ, ನಮ್ಮ ಹಣೆ ಬರ ಇರ್ಬೋದೇ, ನಮ್ಮ ಕರ್ಮ ಇರ್ಬೋದೇ ಅಂತ ನಮ್ಮ ಪುರೋಹಿತ ಸಾಯಿಗಳು ಏನೇನು ನಂಬಿಕೆಗಳನ್ನು ಹುಟ್ಟಿಸಾರ ಅಲ್ಲಿ ಆಶ್ರಯವನ್ನು ಪಡ್ಕೊಳ್ಳೋದು ಭಾಳ ಸಹಜ. ಅದು ಬೇರೆ ಜಗತ್ತು. ಆದರೆ ನಾನು ಮುಂಚೆ ಹೇಳಿದ್ನಲ್ಲ, ದೀಸ್ ಆರ್ ಆಲ್ ಅವರ್ ಓನ್ ಕ್ರಿಯೇಷನ್ಸ್. ವಿ ಹ್ಯಾವ್ ಕ್ರಿಯೇಟೆಡ್ ದೆಮ್ ಆ್ಯಂಡ್ ವಿ ಕ್ಯಾನ್ ಡೆಸ್ಟ್ರಾಯ್ ದೆಮ್. ಅವುಗಳನ್ನು ನಾಶ ಮಾಡಬಹುದು ಅನ್ನೋ ಒಂದು ಅದಮ್ಯ ಆಶಾವಾದವನ್ನು ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಭಾಳ ಮುಖ್ಯವಾಗಿ ಡಾಕ್ಟರ್ ಮಾರ್ಟಿನ್ ಅವರು ಹೇಳಿದ್ದು, ರೈಟ್ ಟು ಲಿವ್. ಎವ್ರಿ ಕ್ರೀಚರ್, ಬರೀ ಮನುಷ್ಯ ಅಂತ ಅಲ್ಲ, ಕ್ರಿಮಿ, ಕೀಟ, ಪಶು, ಪಕ್ಷಿ ಎಲ್ಲರಿಗೂ ಸಹಿತ ದೇರ್ ಇಸ್ ಅ ರೈಟ್ ಟು ಲಿವ್. ದೇ ಹ್ಯಾವ್ ಅ ರೈಟ್ ಟು ಲಿವ್. ನ್ಯಾಚುರಲ್ ರೈಟ್ ಅದು. ಯು ಕಾಂಟ್ ಟೇಕ್ ಇಟ್ ಅವೇ ಲೈಕ್ ದ್ಯಾಟ್. ಯಾವುದೇ ಕಾರಣವನ್ನು ಮುಂದೊಡ್ಡಿದ್ರು ಸಹಿತ ಈ ಬದುಕುವ ಹಕ್ಕನ್ನು, ಎಂಥ ಬದುಕು? ಇಫ್ ಯು ಕೀಪ್ ಆನ್ ಬ್ರೀದಿಂಗ್ ಯು ಆರ್ ಅ ಲೈಫ್, ಓಕೆ, ಬಟ್ ಜಸ್ಟ್ ಕೀಪಿಂಗ್ ಆನ್ ಬ್ರೀದಿಂಗ್ ಈಸ್ ನಾಟ್ ಲೈಫ್. ಅಲ್ಲೇ ಪ್ರೀತಿ ಬೇಕು, ಕರುಣೆ ಬೇಕು, ಸ್ನೇಹ ಬೇಕು. ಬುದ್ಧ ಹೇಳಿದ ದುಃಖದೊಂದಿಗೆ ಅನುಸಂಧಾನ ಮಾಡುವ ಒಂದು ತಾಳ್ಮೆ ಬೇಕು. ಈ ಜಗತ್ತು ದುಃಖಮಯ, ಇದೇನು ಸುಖಮಯ, ಆನಂದಮಯ, ರಸಮಯ ಅಂತ ಕವಿಗಳು ಹಾಡ್ತಿರ್ಬೋದು, ಆದರೆ ಜಗತ್ತು ಹಂಗಿಲ್ಲ. ವಾಸ್ತವ ಭಾಳ ಕ್ರೂರವಾಗಿ ಇರೋದರಿಂದ ಈ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಅನುಸಂಧಾನ, ದುಃಖದೊಂದಿಗೆ ಅನುಸಂಧಾನ ಮಾಡಿ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಆದಂಥ ರೀತಿಯೊಳಗೆ ಬೇರೆಯವರ ಕಡೆಯಿಂದ ನಾವು ಪ್ರೇರಣೆಯನ್ನು ಪಡೆಯಬಹುದು. ನಮ್ಮದೇ ಆದಂಥ ಅನುಭವದ ಮೂಲಕ ನಮ್ಮ ಹಾದಿಯನ್ನು, ನಮ್ಮ ಬೆಳಕಿನ ಹಾದಿಯನ್ನು ನಾವು ಕಾಣಬಹುದು ಅನ್ನೋ ಒಂದು ಸಾಧ್ಯತೆಯನ್ನು ನಾವು ಎಂದು ಮರೆಯಬಾರದು. ಆ ದೃಷ್ಟಿಯಿಂದ ಇದೆಲ್ಲ ಆದರ್ಶದ ಮಾತಾಯಿತು. ಎಸ್, ದಿಸ್ ಇಸ್ ಅ ವರ್ಲ್ಡ್ ದ್ಯಾಟ್ ವಿ ವಿಜುವಲೈಸ್ everything is fine. Everyone has a right to live. Live with respect. Live with love and tolerance. Okay. ಆದರೆ ಬದುಕು ಬಡೇ ಕರ್ನಾಟಕ, ಇಂಡಿಯಾ ಅಂತ ಹೇಳಿದ್ರೆ ಇಡೀ ಜಗತ್ತಿನೊಳಗೆ ಇಟ್ಸ್ ಎನ್ ಏಜ್ ಆಫ್ ಎಂಗ್ಸೈಟಿ. ಇಟ್ ಈಸ್ ಎನ್ ಏಜ್ ಆಫ್ ಎಂಗ್ಸೈಟಿ. ಯಾವ ದೇಶದೊಳಗೂ ಸಹಿತ ನೆಮ್ಮದಿ ಅನ್ನೋದು ಇದೆ ಅಂತ ನನಗಂತೂ ಅನಿಸೋದಲ್ಲ. ಐ ಡೋಂಟ್ ನೋ ದ ಹೋಲ್ ವರ್ಲ್ಡ್, ಬಟ್ ಐ ಕ್ಯಾನ್ ಫೀಲ್ ಇಟ್ ಇನ್ ದ ಮ್ಯಾರೋ ಆಫ್ ಮೈ ಬೋನ್ಸ್ ದ್ಯಾಟ್ ಜಗತ್ತಿನೊಳಗೆ ಎಲ್ಲಿಯೂ ಸಹಿತ ತಲ್ಲಣಗಳು ಇಲ್ಲದ ನೆಮ್ಮದಿ ಇರುವ ಜಾಗ ಇರ್ಬೋದು ಅನಿಸೋದಿಲ್ಲ. ಬಟ್ ದ ಪಾಯಿಂಟ್ ಈಸ್ ಎವ್ರಿವೇರ್ ದೇರ್ ಈಸ್ ದಿಸ್ ಎನ್ಕೌಂಟರ್ ದಟ್ಸ್ ಗೋಯಿಂಗ್ ಆನ್. ಪ್ರತಿಯೊಂದು ದೇಶದೊಳಗೂ ಸಹಿತ ಯಾರಿಗೆ ನಾಗರಿಕ ಸಮಾಜದೊಳಗೆ ನಂಬಿಕೆ ಇದೆ, ಯಾರಿಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯೊಳಗೆ ವಿಶ್ವಾಸ ಇದೆ, ಯಾರಿಗೆ ನಮ್ಮ ಸಂವಿಧಾನದ ಮೌಲ್ಯಗಳಲ್ಲಿ ನಂಬಿಕೆ ಇದೆ, ಅಲ್ಲೇ ಯಾರೂ ಸುಮ್ಮನೆ ಕೂತ್ಕೊಂಡಿಲ್ಲ.
ನೋಡಲಿಕ್ಕೆ ಕೆಲವರು ಮಾಧ್ಯಮಗಳ ಮೂಲಕ ಅವರೇ ಮಿಂಚ್ತಾ ಇರ್ಬೋದು. ಏನಪ್ಪ ಇಡೀ ಜಗತ್ತಿನೊಳಗೆ ಇವರೇ ತುಂಬ್ಕೊಂಡ್ಬಿಟ್ಟಾರಲ್ಲ, ಇದೇ ಟ್ರಂಪು, ಇದೇ ಮೋದಿ, ಇದೇ ಅನಂತಕುಮಾರ್ ಹೆಗಡೆ ಇಂಥವ್ರಲ್ಲೇ ತುಂಬ್ಕೊಂಡ್ಬಿಟ್ಟಾರಲ್ಲ ಅಂತ ನಮಗೆ ಕ್ಷಣ ಮಾತ್ರಕ್ಕೆ ಅನಿಸಬಹುದು. ಬಟ್ ದ ರಿಯಾಲಿಟಿ ಈಸ್ ದ್ಯಾಟ್ ದಿಸ್ ಫೈಟ್ ಈಸ್ ಗೋಯಿಂಗ್ ಆನ್, ದಿಸ್ ಫೈಟ್ ಮಸ್ಟ್ ಗೋ ಆನ್. ಆ ಹಿನ್ನೆಲೆಯೊಳಗೆ ನಿರಾಶಾದಾಯಕವಾದಂಥ ಪರಿಸ್ಥಿತಿ ಇದ್ದರೂ ಸಹಿತ ದರ್ ಇಸ್ ಒನ್ ಪ್ಲಸ್ ಪಾಯಿಂಟ್ ಆಸ್ ಫಾರ್ ಎಸ್ ಇಂಡಿಯಾ ಈಸ್ ಕನ್ಸರ್ನ್. ಈಗ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಂಥ ಅವಧಿ ಒಳಗೆ ಮೆನಿ ಕಂಟ್ರೀಸ್ ಆಫ್ ದ ಥರ್ಡ್ ವರ್ಲ್ಡ್, ಮೂರನೇ ಜಗತ್ತಿನ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಆ್ಯಂಡ್ ಸಾವರೆನಿಟಿ ಲಭ್ಯ ಆಯಿತು. ಅದರ ಅನೇಕ ದೇಶದೊಳಗೆ ಈಗ ಅವು ಉಳಿದಿಲ್ಲ, ಸ್ವಾತಂತ್ರ್ಯ ಉಳಿದಿಲ್ಲ, ಸಾರ್ವಭೌಮತೆ ಉಳಿದಿಲ್ಲ. ಒಂದು ರೀತಿಯ ಸರ್ವಾಧಿಕಾರತ್ವ, ಒಂದು ರೀತಿಯ ಫ್ಯಾಸಿಸ್ಟ್ ಮೋಡ್ ಆಫ್ ಅಡ್ಮಿನಿಸ್ಟ್ರೇಷನ್, ಡಿಫ್ರೆಂಟ್ ಸ್ಲೋಗನ್ಸ್ ಇರೋದು. ಆದರೆ ಇಂಡಿಯಾದೊಳಗೆ ಡೆಸ್ಪೈಟ್ ದ ಸಿಚುವೇಶನ್ ದಟ್ ಈಸ್ ಸೋ critical, one hope is that we still have what we call democracy, a vibrant democracy. That's very important. Vibrant democracy in the sense, 3-4 ವರ್ಷಕ್ಕೊಮ್ಮೆ we can choose, that freedom of choice is there. ಇವತ್ತು ಯಾವುದೇ ಪಕ್ಷದ ಯಾವುದೇ ದೊಡ್ಡ ಮಹಾ ರಾಜಕಾರಣಿಯೂ ಸಹಿತ ಎಲ್ಲೋ ಒಂದು ಕಡೆ ನಿಂತುಬಿಟ್ಟು ನಾನು ಆಡಿಸಿ ಬರ್ತೇನೆ ಅನ್ನೋ ಒಂದು ಸ್ವರೂಪವಾಗಿ ನಮ್ಮ ಪರಿಸ್ಥಿತಿ ಒಳಗೆ ಇಲ್ಲ. ಎವ್ರಿ ಒನ್ ಈಸ್ ರನ್ನಿಂಗ್ ಆಫ್ಟರ್ ವಾಟ್ ಯು ಕಾಲ್ ಎ ಸೇಫ್ ಕನ್ಸ್ಟಿಟ್ಯೂಯೆನ್ಸಿ. ದಟ್ ಅನ್ಸೇಫ್ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ನಮ್ಮ ಡೆಮಾಕ್ರಸಿ. ನಮ್ಮ ಜನ ಅವರು ಎಷ್ಟೇ ಬಡವರಿರಲಿ, ಎಷ್ಟೇ ಭ್ರಷ್ಟರಾಗಿರಲಿ, ಎಷ್ಟೇ ಅಶಿಕ್ಷಿತರಾಗಿರಲಿ, ಇದರ ಸಮಥಿಂಗ್ ಲೈಕ್ ವಾಟ್ ಯು ಕಾಲ್ ಕಾನ್ಸೆನ್ಸ್, ಒಂದು ವಿವೇಕ, ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ, ಯಾರಿಂದ ನಮಗೆ ಒಳ್ಳೆಯದಾಗಬಹುದು, ಯಾರಿಂದ ನಮಗೆ ಒಳ್ಳೆಯದಾಗಲಿಕ್ಕಿಲ್ಲ ಅನ್ನೋ ಒಂದು ಸೆನ್ಸ್ ಆಫ್ ಕ್ಯಾಲ್ಕ್ಯುಲೇಷನ್. ಐ ಥಿಂಕ್ ಇಟ್ ಸೀಮ್ಸ್ ವರ್ಕಿಂಗ್. ಅದು ಟೋಟಲ್ ಆಗಿ ಚುನಾವಣೆ ಒಳಗೆ ಬೈ ಆ್ಯಂಡ್ ಲಾರ್ಜ್ ಕೆಲಸ ಆಗ್ತಾ ಇರೋದು. ದಟ್ಸ್ ಅವರ್ ಓನ್ಲಿ ಹೋಪ್. ಆ ದೃಷ್ಟಿಯಿಂದ ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್ ಟು ಮೇಂಟೈನ್ ವಾಟ್ ಯು ಕಾಲ್ ದಿಸ್ ವೈಬ್ರೆಂಟ್ ಡೆಮಾಕ್ರಸಿ. ವಿ ಹ್ಯಾವ್ ಟು ರಿಫೈನ್ ಮಾಡಬೇಕು, ಜನ ಎಜುಕೇಟ್ ಆಗಬೇಕು, ನಾವು ಎಜುಕೇಟ್ ಆಗಬೇಕು. ಯಾಕಂದರೆ ದ ಸೋ ಕಾಲ್ಡ್ ಎಜುಕೇಟೆಡ್ ಆರ್ ಲಿಟರೇಟ್ ಪೀಪಲ್ ಯಾವ ರೀತಿಯಲ್ಲಿ ಇರಬೇಕಾಗಿತ್ತು ಆ ರೀತಿಯಲ್ಲಿ ಇಲ್ಲ. ಎಲ್ಲ ಹ್ಯಾವಕ್ಸ್ ಮುಗ್ಧ ಹಳ್ಳಿ ಜನ ಮಾಡಿದಂಥ ಅನಾಹುತಗಳಲ್ಲ. ಕಲಿತವರೇ, ಸಾಕ್ಷರರೇ, ಪ್ರಜ್ಞಾವಂತರೇ ಇಲ್ಲಿಯ ಜಾತಿವಾದವನ್ನು, ಕೋಮುವಾದವನ್ನು 108 ರೀತಿಯೊಳಗೆ ಬೆಳೆಸ್ತಾ ಇರೋದನ್ನು ನಾವು ನೋಡ್ತೇವಲ್ಲ. ಆ ದೃಷ್ಟಿಯಿಂದ ನಾವು ಮುಂಚೆ ಎಜುಕೇಟ್ ಆಗೋದು, ನಾವು ಎಚ್ಚರಗೊಂಡು ಬೇರೆಯವರಿಗೂ ಸಹಿತ ಆ ಅರಿವಿನ ಬೆಳಕನ್ನು ಹಂಚೋದರ ಮೂಲಕ ನಮ್ಮ ರೋಲ್ ಏನು, ವಾಟ್ ಈಸ್ ಮೈ ರೋಲ್. ಇಫ್ ಐ ಕಾಲ್ ಮೈ ಸೆಲ್ಫ್ ಮೆಂಬರ್ ಆಫ್ ಎ ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜದ ಒಬ್ಬ ಪ್ರಜ್ಞಾವಂತ ಸದಸ್ಯ ನಾನು ಅನ್ನೋದು ನನಗೆ ಖಾತ್ರಿ ಇದ್ದಾಗ, ಐ ಜಸ್ಟ್ ಕಾಂಟ್ ಅಫೋರ್ಡ್ ಟು ಬಿ ಎನ್ ಅಬ್ಸರ್ವರ್. ಬರೇ ನೋಡಿಕೊಂಡು ಅದ್ರ ಬಗ್ಗೆ ಮಾತಾಡಿಕೊಂಡು ಬರ್ಕೊಂಡು ಇರೋದು ಆಗೋದಿಲ್ಲ. ಐ ಮಸ್ಟ್ ಗೆಟ್ ಡೌನ್ ಟು ಆ್ಯಕ್ಷನ್. ರಿಸ್ಕ್ ಇದ್ದೇ ಇರ್ತದೆ, ರಿಸ್ಕ್ ಆಫ್ ಲೂಸಿಂಗ್ ಎವ್ರಿಥಿಂಗ್. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಒಪಿನಿಯನ್, ಬರೆಯೋದು, ಆಹಾರ ಸ್ವಾತಂತ್ರ್ಯ, ನಾನು ಯಾವ ರೀತಿ ಡ್ರೆಸ್ ಹಾಕೋಬೇಕು, ಏನು ತಿನ್ನಬೇಕು, ಯಾವ ಪೂಜಾ ಮಂದಿರಕ್ಕೆ ಹೋಗಬೇಕು ಅನ್ನೋದು, ಇಟ್ ಈಸ್ ಪಾರ್ಟ್ ಆಫ್ ಮೈ ರೈಟ್ ಟು ಲಿವ್. ಅದರೊಳಗೆ ಬಂದ್ಬಿಡ್ತಾವೆ ಇವೆಲ್ಲ. ಅವುಗಳ ಬಗ್ಗೆ ನಾವು ಹೆಚ್ಚೆಚ್ಚು ನಮ್ಮ ಮಾಧ್ಯಮಗಳನ್ನು ಬಳಸಿಕೊಂಡು, ನಮ್ಮ ಅಕ್ಷರಗಳನ್ನು ಬಳಸಿಕೊಂಡು, ಮಾತುಗಳನ್ನು ಬಳಸಿಕೊಂಡು ಒಂದು ವಿವೇಕದ ಚೌಕಟ್ಟಿನೊಳಗೆ ಕೆಲಸ ಮಾಡ್ಕೊತ ಇದ್ದರೆ ಭಾಳ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಆ ದೃಷ್ಟಿಯಿಂದ ಇಂಥ ಒಂದು ವಿಚಾರ ಸಂಕಿರಣದೊಳಗೆ
ಟು ಮೀಟ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಬೇರೆ ಬೇರೆ ರೀತಿಯೊಳಗೆ ನಾವು ಕೂಡಿ ವಿಚಾರ ವಿನಿಮಯ ಮಾಡಿ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯ ಮೂಲಕ ನಮ್ಮ ಬೆಳಕಿನ ಹಾದಿಯನ್ನು ನಾವು ಕಂಡುಕೊಳ್ಬೇಕು. ನನಗೆ ಈ ಸನ್ಮಾರ್ಗ ಪತ್ರಿಕೆ ಪ್ರತಿ ವಾರ ಬರೋದು, ನಾನು ಬಂದ ಕೂಡಲೇ ನಾನು ಕಣ್ಣಾಡಿಸ್ತೇನೆ. ಈ ಸಲದ ಸನ್ಮಾರ್ಗ ಪತ್ರಿಕೆಯನ್ನು ನೀವು ನೋಡಬೇಕು. ಮೊನ್ನೆ ಗುಜರಾತ್ ಚುನಾವಣೆ ಆಯಿತು. ಅಲ್ಲಿ ಒಂದು ಮಾತು ಭಾಳ ಸಂಪಾದಕೀಯ, ಭಾಳ ಪ್ರಬುದ್ಧವಾದಂಥ ಸಂಪಾದಕೀಯ ಈ ಸಲದ್ದು. ಅಲ್ಲಿ ಹೇಳೋದವರು ಗುಜರಾತ್ ಚುನಾವಣೆ ನಾನು ಹೇಳಿದ್ನಲ್ಲ, ಅಫ್ಕೋರ್ಸ್ ಇಟ್ ಈಸ್ ಎನ್ ಎಕ್ಸ್ಪ್ರೆಷನ್ ಫಾರ್ ವೈಬ್ರೆಂಟ್ ಡೆಮೋಕ್ರಸಿ. ಒಂದು ದೃಷ್ಟಿಯಿಂದ ಅಲ್ಲಿ ಆಳುವ ಪಕ್ಷ ಭಾಳ ಎದೆ ಸಡಿಸ್ಕೊಂಡು ಡಿಸ್ಪೈಟ್ ಏನೋ ಆಡಳಿತ ವಿರೋಧಿ ಅಲ್ಲೇ ಇದ್ದು ಸಹಿತ ನಾವು 5ನೇ ಸಲ 6ನೇ ಸಲ ಆರಿಸಿ ಬಂದ್ವಿ ಅಂತ ಎದೆ ಉಬ್ಬಿಸಿ ಹೇಳಬಹುದು. ಆದರೆ ದರ್ ಆರ್ ಸರ್ಟನ್ ಡೆವಲಪ್ಮೆಂಟ್ಸ್ ಇನ್ ಗುಜರಾತ್ ಎಲೆಕ್ಷನ್ ವಿಚ್ ಆರ್ ಎನ್ಕರೇಜಿಂಗ್. ಆ ಹುಡುಗ ಜಿಗ್ನೇಶ್ ಮೇವಾನಿ ಮತ್ತು ಇನ್ನೊಬ್ಬ ಅಲ್ಫೇಜ್ ಠಾಕೂರ್ ಆರಿಸಿ ಬಂದ್ರಲ್ಲ, ದಟ್ಸ್ ಎ ವೆಲ್ಕಮ್ ಥಿಂಗ್, ವೆಲ್ಕಮ್ ಡೆವಲಪ್ಮೆಂಟ್. I was telling my friends a few minutes ago, it is the beginning of the end for the so-called fascist forces in India. Next battlefield is Karnataka. We are all going to be part of it. ಆ ಹಿನ್ನೆಲೆಯೊಳಗೆ ಈ ಬಿಗಿನಿಂಗ್ ಆಫ್ ದ ಡೌನ್ಫಾಲ್ ಏನು ಶುರುವಾಗಿದೆಲ್ಲ ಅದನ್ನು ಎಕ್ಸಲರೇಟ್ ಮಾಡೋ ರೀತಿಯೊಳಗೆ ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಳೋದು ಭಾಳ ಮುಖ್ಯ. ಅದು ಒಂದು ಆತಂಕದ ವಿಷಯ ಆ ಎಡಿಟೋರಿನಲ್ಲಿ ಬಂದಿರೋದು. ಯಾವ ಧಾರ್ಮಿಕ ಮೂಲಭೂತವಾದ ಫಂಡಮೆಂಟಲಿಸಮ್ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಉಲ್ಟಾ ಅನ್ನೋ ರೀತಿಯೊಳಗೆ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ರಾಹುಲ್ ಗಾಂಧಿ, ಆಮೇಲೆ ಒಂದು ರೀತಿಯ ತರುಣ ಜನಾಂಗದ ಪ್ರತಿಭಟನೆಯ ಧ್ವನಿಯಾಗಿ ಜಿಗ್ನೇಶ್ ಮೇವಾನಿ ಅವರು ಅಲ್ಲಿಯ ಮತದಾರರ ಮುಂದೆ ಹೋಗೋ ಮುಂದೆ ಎಲ್ಲರಿಗೂ ಕಾಣೋ ಹಂಗೆ ಕುಂಕುಮವನ್ನು ಧರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಕುಂಕುಮ ಕೆಲಸ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು, ಕುಂಕುಮ ಜನರಿಗೆ ಕಣ್ಣಿಗೆ ಬೀಳಬೇಕು. ಇಟ್ಸ್ ನಾಟ್ ಎ ಗುಡ್ ಸೈನ್. ಯಾಕಂದ್ರೆ ನಮ್ಮ ಹೋರಾಟಗಳಿಗೆ ಒಂದು ರ್ಯಾಷನಲಿಸ್ಟ್ ಬೇಸಿಸ್ ಬೇಕೇ ಬೇಕು. ಅಲ್ಲಿ ಭಾಳ ಅದನ್ನು ತಾವೆಲ್ಲ ಓದಬೇಕು ಆ ಸಂಪಾದಕೀಯವನ್ನು. ಆಮೇಲೆ ಅದರ ಬಗ್ಗೆ ಭಾಳ ವಿಚಾರ ಮಾಡಬೇಕಂತ ಒಂದು ವಿಷಯ. ಅದರಲ್ಲಿ ಒಂದು ಸಣ್ಣ ಪದ್ಯ ಇದೆ ಆ ಇಶ್ಯೂದೊಳಗೆ. ಒಬ್ಬ ಸತ್ತಾಗ ಮೇಲೆ ಹಸಿರು ಬಟ್ಟೆಯನ್ನು ಹಸಿರು, ಇನ್ನೊಬ್ಬರಿಗೆ ಕೆಂಪನ್ನು ಹೊರಿಸಿದರು. ಅದರವ್ರ ಪೂರ್ಣ ಸತ್ತ ಮೇಲೆ ಅವರ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹೊರಿಸಿದರು ಅಂತ. ನಮ್ಮ ಬಣ್ಣಗಳಿಗೂ ಸಹಿತ ನಮ್ಮ ಅರ್ಥಗಳನ್ನು ಕೊಟ್ಬಿಟ್ಟೆ. ಹಸಿರು ಅಂದರೆ ಇದು, ಕೆಂಪಂದ್ರೆ ಇದು, ಕೇಸರಿ ಅಂದರೆ ಇದು. ನಮ್ಮ ಪಾಡಿಗೆ ತಾವು ಬಣ್ಣಗಳಿರ್ತಾವೆ, ಅದರ ಬಣ್ಣಗಳಿಗೂ ಸಹಿತ ವಿಪರೀತ ಅರ್ಥವನ್ನು ಕೊಟ್ಟು ಬಣ್ಣ ಗೆಡಿಸತಕ್ಕಂಥ ಕೆಲಸವನ್ನು ಮನುಷ್ಯ ಮಾಡ್ತಾ ಇರೋದು. ಬಟ್ ದಟ್ಸ್ ಪಾರ್ಟ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಅವೆಲ್ಲ ಇರೋದೇ, ದೇ ಆರ್ ಪಾರ್ಟ್ ಆಫ್ ಅವರ್ ಲ್ಯಾಂಗ್ವೇಜ್. ಅದರ ಕೊನೆಗೆ ಬಿಳಿಯ ಬಟ್ಟೆಯನ್ನು ಇಬ್ಬರು ಹೋರಾಟ ಮಾಡಿ ಸತ್ತಾಗ ಬಿಳಿಯ ಬಟ್ಟೆಯನ್ನು ಇಬ್ಬರು ಹೊತ್ಕೋಬೇಕಾಯ್ತು ಅಂತ ಭಾಳ ಒಂದು ಮಾರ್ಮಿಕವಾದಂಥ ಒಂದು ಸಣ್ಣ ಪದ್ಯವನ್ನು ಸಹಿತ ನಾನು ಭಾಳ ಮೆಚ್ಚಿಕೊಂಡೇನೆ. ಗೆಳೆಯರೇ, ಮತ್ತೊಮ್ಮೆ ಫ್ಯಾಸಿಸಮ್ನ ಬೆದರಿಕೆಯನ್ನು ಎದುರಿಸುವಲ್ಲಿ ನಾಗರಿಕ ಸಮಾಜದ ಪಾತ್ರ ಕುರಿತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸ್ನೇಹಿತರಿಗೆ, ನನ್ನ ಬಗ್ಗೆ ಭಾಳ ಆತ್ಮೀಯವಾಗಿ ಮಾತಾಡಿದಂಥ ಗೆಳೆಯರಿಗೆ ನನ್ನ ವಂದನೆಗಳನ್ನು ಹೇಳಬೇಕು. ಇದು ನಾವು ನೀವು ಯಾವುದೇ ಧರ್ಮ, ಸಂಸ್ಥೆ, ಜಾತಿ ಎಲ್ಲ ಗಡಿಗೆರೆಗಳನ್ನು ಮೀರಿ ಮನುಷ್ಯನ ಘನತೆಗಾಗಿ, ಮನುಷ್ಯನ ಬದುಕುವ ಹಕ್ಕಿಗಾಗಿ ಮಾಡುವ ಹೋರಾಟ ಅನ್ನೋ ಒಂದು ಕರ್ತವ್ಯದ ಪ್ರಜ್ಞೆಯೊಳಗೆ ಮತ್ತೆ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ
ಇಂಥ ಒಂದು ಅವಕಾಶವನ್ನು ಕೊಟ್ಟರೆ ನಿಮಗೆಲ್ಲ ಧನ್ಯವಾದಗಳು. ಜೈ ಕರ್ನಾಟಕ.